ಬೆಂಗಳೂರಿಗೆ ಮಹಾರಾಷ್ಟ್ರದಿಂದ ಆಗಮಿಸಿರುವಂತಹ ನಮ್ಮ ಅವಿನಾಶ್ ಬೋರ್ಸಿಕರ್ ಅವರಿಗೆ, ತೆಲಂಗಾಣದಿಂದ ಆಗಮಿಸಿರುವಂಥ ಶಂಕರಪ್ಪ ಪಾಟೀಲ್ರಿಗೆ, ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇದೀಗ ನಮ್ಮ ಕುಲತೀರ್ಥವಾಡಿ ಬಸವಪ್ರಭು ಸ್ವಾಮಿಗಳು ಬಹಳ ಸಮಾರೋಪದ ನುಡಿನೇ ಮಾತನಾಡಿದ್ದಾರೆ. ಇಲ್ಲಿ ನಾನು ಮೇಲಿಂದ ಮೇಲೆ ಕೊಲ್ಲಾಪುರಕ್ಕೆ ಹೋಗ್ತಿರ್ತೀನಿ. ಕೊಲ್ಲಾಪುರಕ್ಕೆ ಹೋದಾಗ ಆ ಮಠಕ್ಕೆ ಸಾಕಷ್ಟು ಸಲ ಹೋಗಿದ್ದೀನಿ. ಅಂದರೆ ಇಡೀ ಮಠದಲ್ಲಿ ದೊಡ್ಡ ಮಠ ಇದೆ. ಒಂದು ಭಾರತದ ಎಲ್ಲ ಮಹಾಪುರುಷರ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಆ ಭಾರತದ ಎಲ್ಲ ಋಷಿ ಮುನಿಗಳು ಹಿಡ್ಕೊಂಡು ಇಲ್ಲಿ ತನಕ ಮಹಾಪುರುಷರು ಎಲ್ಲರೂ ಅದಾರೆ. ಆದರೆ ಒಬ್ಬರು ಯಾರಿಲ್ಲ ಅಂದರೆ ಬಸವಾದಿ ಪ್ರಮುಖರು ಬಸವಣ್ಣನವರು ಮಾತ್ರ ಇಲ್ಲ. ಅಂದ್ರೆ ಬಸವಣ್ಣನವರನ್ನು ಭಾರತದಲ್ಲಿ ಬಸವಣ್ಣವರು ಬರಂಗಿಲ್ಲೇನು ಅಂದರೆ ಕರೇರಿ ಸ್ವಾಮಿಗಳು ಮುಂಚಿತವಾಗಿ ಹಿಡ್ಕೊಂಡು ಅವರು ಬಸವ ತತ್ವದ ವಿರೋಧಿ ಕೆಲಸನೇ ಮಾಡ್ತಾ ಬಂದಿದ್ದಾರೆ. ಆ ವಿರೋಧಿ ಕೆಲಸವನ್ನು ಮಾಡ್ತಾ ಬಂದು ಇಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತೀನಿ. ಬಸವಣ್ಣನವರ ಜಯಂತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಮಹಾರಾಷ್ಟ್ರದ ಗ್ರಾಮಗಳಲ್ಲಿ ಆಗ್ತಾ ಇದ್ದಾವೆ. ಆದರೆ ಕನೇರಿ ಮಠದಲ್ಲಿ ಬಸವ ಜಯಂತಿ ಆಗೋದಿಲ್ಲ ಅಂದ್ರೆ ಆ ಬಸವ ವಿರೋಧಿ ಸ್ವಾಮಿಗಳ ಧಿಕ್ಕಾರ ಹಾಕಲಿಕ್ಕೆ ಯೋಗ್ಯ ಅದಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಆಯಿತು. ಆ ಸಂದರ್ಭದಲ್ಲಿ ಇಡೀ ಎಲ್ಲ ರಾಷ್ಟ್ರ, ರಾಜ್ಯ ಎಲ್ಲರದು, ಸಂತರು, ಮಹಂತರದು, ಸಾಹಿತಿಗಳದು, ಯೋಗಿಗಳದು ಎಲ್ಲರದು ಫೋಟೋ ಹಾಕ್ಯಾರ. ಒಂದು ಎಲ್ಲಿನೂ ಒಂದು ಅನುಭವ ಮಂಟಪದಾಗಲಿ, ಅಕ್ಕ ಮಹಾದೇವಿದಾಗಲಿ, ಬಸವಣ್ಣವ್ರದಾಗಲಿ ಹಾಕಿಲ್ಲ. ಈ ಎಲ್ಲ ಮಾತುಗಳಿಂದ ನಾವು ಯಾವಾಗ ಬಸವ ಸಂಸ್ಕೃತಿಯ ಅಭಿಯಾನ ಮಾಡಿದೀವಿ, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅನ್ನುವ ಪದ ನಮ್ಮವ್ರು ಎಷ್ಟರ ಮಟ್ಟಿಗೆ ತಿಳ್ಕೊಂಡೋದು ಗೊತ್ತಿಲ್ಲ. ಆದರೆ ಅವರು ಭಾಳ ಚೆಂದಾಗಿ ತಿಳ್ಕೊಂಡ ಅದರ ಮಹತ್ವ ಏನು ಅನ್ನೋದು ಅವ್ರು ಭಾಳ ಚೆಂದಾಗಿ ತಿಳ್ಕೊಂಡಿದ್ದಾರೆ. ಆ ಬಸವ ಸಂಸ್ಕೃತಿಯ ಅಭಿಯಾನ ಆದ ನಂತರ, ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆದ ನಂತರ ಬೆಂಗಳೂರಿನಲ್ಲಿ ಲಕ್ಷ ಜನ ಸೇರಿ ಸಮಾರಂಭ ಆದ ನಂತರ ಅವರಿಗೆ ಇದು ಯಾಕೋ ಇಲ್ಲ ಕಾಣಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಧೂರ್ತ ವೇಷ ಹಾಕೊಂಡು, ಹೇಗೆ ನರಿ ಹುಲಿ ವೇಷ ಹಾಕ್ಕೊಂಡು ಬಂದು ಎಲ್ಲರಿಗೂ ಅನಿಸ್ತದಂತ ಗತಿ ಅದಲ್ಲ, ನಿಮಗೆಲ್ಲ ಗೊತ್ತದ. ಹಂಗೆ ನರಿ ಇಟ್ಟುಕೊಂಡು ಹುಲಿ ವೇಷ ಹಾಕ್ಕೊಂಡು ಬಂದಂಗೆ ಅವನು ಬಸವಣ್ಣನವರ ವೇಷ ಹಾಕ್ಕೊಂಡು ಈಗ ಬಸವಾದಿ ಶಿವಶರಣರ ಇನ್ನು ಸಮಾವೇಶ ಅಂತ ಮಾಡಿ ಬಸವಣ್ಣನವರನ್ನು, ಬಸವ ತತ್ವವನ್ನು ಹಾಳು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋದು ನಾವೆಲ್ಲ ಎಚ್ಚರಿಕೆ ವಹಿಸಬೇಕು. ನಾವೆಲ್ಲ ಬಹಳ ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ನಾವು ಮಾಡೋದು ಏನಪ್ಪ ಅಂತಂದ್ರೆ, ಬಸವಣ್ಣನವರು ನೃತ್ಯಾಚಾರನೂ ಕೊಟ್ಟಿದ್ದಾರೆ ಮತ್ತು ಗಣಾಚಾರನೂ ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬರು ಪಾಟೀಲ್ ಹೇಳಿದ್ರು, ನಮ್ಮ ಮುಖ್ಯ ಪಾಟೀಲ್ ಅಪ್ಪವ್ರು ಭಾಳ ಮೃದು ಅದಾರ. ಹೌದು, ನಾವೆಲ್ಲರಿಗೂ ಮೃದು ಇದ್ದೀವಿ. ಬಸವ ತತ್ವದ ವಿಷಯ ಬಂದಾಗ, ಬಸವ ತತ್ವದ ವಿರೋಧಿ ಕೆಲಸ ಬಂದಾಗ ಎಲ್ಲರಿಗಿಂತ ಕಠಿಣವೂ ಆಗಿದ್ದೀವಿ ಅನ್ನೋದನ್ನು ಎಲ್ಲರೂ ಗಮನಿಸ್ತೀವಿ, ನೋಡಿದ್ದೀವಿ, ನಾವು ಕಾರ್ಯ ಮಾಡ್ತಾ ಇದ್ದೀವಿ.